ಇನ್ನು ದಾವಣಗೆರೆಯಲ್ಲಿ ಈ ರೀತಿ ಬಸ್ಗಳನ್ನು ಹೊರಗಡೆ ತೆಗೆದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರೋದು. ಯಾಕೆ ಬಸ್ ಓಡಿಸ್ತೀರಿ, ಬಸ್ ಸಂಚಾರಕ್ಕೆ ಯಾಕೆ ಅನುಮತಿ ಕೊಟ್ರಿ ಅಂತ ಫುಲ್ ಹೈಡ್ರಾಮಾ ನಡೆದೋಯ್ತು. ಕಾರ್ಮಿಕ ಸಂಘಟನೆಯವರು ಸಿಬ್ಬಂದಿ ಮೇಲೆ ಗಲಾಟೆ ಮಾಡಿದ್ರು ಅನ್ನುವಂಥ ಆರೋಪ. ಕಾರ್ಮಿಕ ಸಂಘಟನೆಯವರು ನೋಡಿ ಸ್ಥಳಕ್ಕೆ ಎಸ್ಪಿನೇ ಬಂದಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳೇ ಬಂದಿದ್ದಾರೆ ಮುಂದಲ್ಲಿನ ಪರಿಸ್ಥಿತಿಯನ್ನು ತಹಬಂದಿ ತರಲಿಕ್ಕೆ. ಇನ್ನೊಬ್ಬರು ಮತ್ತೊಬ್ಬರ ಮೇಲೆ ಕೂಗಾಡ್ತಾ ಇದ್ದಾರೆ, ನೀನು ಏನಾದರೂ ಮಾನ ಮರ್ಯಾದೆ ಇದೆಯಾ, ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ನೀನೊಬ್ಬ ಬಸ್ ತೆಗೆದುಬಿಟ್ರೆ ಗತಿ ಏನು ಅಂತ ಇವ್ರು ಕೇಳೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ. ಇನ್ನು ಅಧಿಕಾರಿಗಳು ಸಂಬಂಧಪಟ್ಟಂಥವ್ರ ಮೇಲೆ ಒತ್ತಡ ಹಾಕ್ತಿರ್ತಾರೆ, ಇಲ್ಲ ನೀವು ಬಸ್ ಓಡಿಸಲೇಬೇಕು ಅಂತ. ಇಂಥ ಸ್ಥಿತಿ. ಖುದ್ದು ಉಮಾ ಪ್ರಶಾಂತ್ ಅವರು ಬಂದು ಅಲ್ಲಿ ಅದೆಲ್ಲವನ್ನೂ ಕೂಡ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಗೆ ಈ ಕಲ್ಲು ತೂರಾಟ ನಡೆಸಿದಂಥ ಘಟನಾವಳಿಗಳು ಕೂಡ ನಡೆದಿವೆ. ಮುಷ್ಕರದ ಮಧ್ಯೆ ಬಸ್ಗಳ ಮೇಲೆ ಕಲ್ಲು ತೂರಲಾಗಿದೆ. ಗದಗ, ಕೋಲಾರದಲ್ಲಿ ಈ ಮಾಸ್ಕ್ಗಳನ್ನು ಹಾಕ್ಕೊಂಡು ಕಲ್ಲು ತೂರಿದ್ದಾರೆ, ಗೊತ್ತಾಗಬಾರ್ದು ಅಂತ, ಗುರುತು ಪತ್ತೆ ಆಗಬಾರ್ದು ಅಂತ. ಈ ರೀತಿ ಈ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡೋದಿದೆಯಲ್ಲ, ಬಸ್ ಗಿಸ್ಗಳಿಗೆ ಕಲ್ಲು ತೋರೋದು ಅದೆಲ್ಲ ಇದೆಯಲ್ಲ, ಇಂಥವ್ರನ್ನ ಮದ್ದೊಳಗಡೆ ಹಾಕಬೇಕು ನೋಡಿ. ನನಗನ್ಸುತ್ತೆ ಈ ಸ್ಟ್ರೈಕ್ ಮಾಡುವಂಥವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ. ಯಾಕಂದರೆ ಈ ಬಸ್ಗಳು ಇವತ್ತು ಅನ್ನ ಕೊಡುವಂಥ ವಾಹನಗಳಿಗೂ ಅವರಿಗೆ ಅವರಂಥವೆಲ್ಲ ಮಾಡಲ್ಲ. ತಮ್ಮ ಬಸ್ಗಳ ಮೇಲೆ ತಾವೇ ಕಲ್ಲು ತೂರಾಟ ಮಾಡ್ಕೊಳ್ತಾರ. ಯಾರೋ ಇದೇ ಸಂದರ್ಭ ಅಂಥೇಳಿ ನಡುವೆ ಕೆಲವರು ಈ ಕೆಲಸಗಳನ್ನು ಮಾಡ್ತಾರೆ, ಒದ್ದೊಳಗಡೆ ಹಾಕಬೇಕಂತವ್ರನ್ನ. ಇಲ್ಲ ಅಂತಂದ್ರೆ ಇದು ಬೇರೆದೇ ಸ್ವರೂಪ ಕಂಡುಕೊಂಡ್ಬಿಡುತ್ತೆ. ಆಮೇಲೆ ಹಂಗಾಗಬಾರ್ದು.